ನಮಸ್ತೆ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 75 ವರ್ಷಗಳು ತುಂಬಿದೆ. ಬಹಳಷ್ಟು ಮಂದಿಗೆ ಆಶ್ಚರ್ಯ ಆಗುತ್ತೆ. 75 ವರ್ಷ ಆದ್ರೂ ಮೋದಿ ಅವರ ಫಿಟ್ನೆಸ್ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ದಿನಚರಿ ಬಗ್ಗೆ ಒಂದಷ್ಟು ಮಂದಿಗೆ ಕುತೂಹಲ ಇರುತ್ತೆ. ಹೆಲ್ದಿ ಆಗಿರ್ತಾರೆ ಯಾವಾಗ್ಲೂ. ಮೋದಿ ಅವರಿಗೆ ಆರೋಗ್ಯ ಹದಗೆಟ್ಟಿದೆ ಅನ್ನುವಂಥ ವಿಷಯ ನಾವು ಕೇಳೇ ಇಲ್ಲ. ಯಾವಾಗಲೂ ಅಷ್ಟು ಆಕ್ಟಿವ್ ಆಗಿರ್ತಾರೆ. ಹೇಗೆ ಅವರ ಫಿಟ್ನೆಸ್ ಕಾಪಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಂದಿಗೆ ಬಹಳ ಕುತೂಹಲ ಇರುತ್ತೆ. ಹೀಗಾಗಿ ನರೇಂದ್ರ ಮೋದಿ ಅವರ ದಿನಚರಿ ಯಾವ ರೀತಿಯಾಗಿರುತ್ತೆ, ಅವರ ಹಾಬೀಸ್ ಏನೇನು, ಫಿಟ್ನೆಸ್ ಹೇಗೆ ಕಾಪಾಡ್ಕೊಳ್ತಾರೆ, ಅವರ ಫುಡ್ ಸ್ಟೈಲ್, ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತೇ ಇದೆ, ನರೇಂದ್ರ ಮೋದಿ ಅಂದರೆ ಕೇವಲ ರಾಜಕೀಯ ನಾಯಕ ಮಾತ್ರ ಅಲ್ಲ, ಆರೋಗ್ಯ ಹಾಗೆ ಫಿಟ್ನೆಸ್ಗೂ ಕೂಡ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋ ವ್ಯಕ್ತಿ. ಕೋಟ್ಯಾಂತರ ಜನರ ಫಿಟ್ನೆಸ್ ಗುರು ಹಾಗೆ ಸ್ಫೂರ್ತಿ ಕೂಡ ನರೇಂದ್ರ ಮೋದಿ ಅಂತ ಹೇಳ್ಬೋದು. ಪ್ರಧಾನಿ ಮೋದಿಗೆ ವಯಸ್ಸು ಕೇವಲ ಲೆಕ್ಕಕ್ಕೆ ಮಾತ್ರ. ಇಡೀ ದಿನ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ರಾಜಕೀಯದಿಂದ ಹಿಡಿದು ಸೋಷಿಯಲ್ ಮೀಡಿಯಾ ತನಕ ಎಲ್ಲದರಲ್ಲೂ ಕೂಡ ಆಕ್ಟಿವ್ ಆಗಿರೋ ಅವರು 18 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡ್ತಾರೆ. ಮೋದಿಯ ಈ ಉತ್ಸಾಹಕ್ಕೆ, ಅವರ ಚಟುವಟಿಕೆಯ ಲೈಫ್ ಸ್ಟೈಲ್ ಬಗ್ಗೆ ಬಹಳಷ್ಟು ಮಂದಿಗೆ ಹೊಟ್ಟೆ ಉರಿಯಂತೂ ಇದ್ದೇ ಇದೆ, ಕ್ಯೂರಿಯಾಸಿಟಿ ಕೂಡ ಅಷ್ಟೇ ಇರುತ್ತೆ. ಸೊ ಅವರ ದಿನಚರಿಯೇ ಅವರಿಗೆ ಸ್ಫೂರ್ತಿ ಅನ್ನೋದಾದರೆ, ಕಟ್ಟುನಿಟ್ಟಿನ ಡಯಟ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಒಂದು ರೀತಿ ತುಂಬ ಸ್ಟ್ರಿಕ್ಟ್ ಆಗಿ ತಮ್ಮ ಲೈಫ್ ಸ್ಟೈಲನ್ನು ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಿರುವಾಗ ಅವರ ಶಕ್ತಿಯ ರಹಸ್ಯ ಯಾವ ರೀತಿಯಾಗಿರುತ್ತೆ, ಸೊ ಮೋದಿ ಅವರ ದಿನಚರಿ ಹೇಗೆ ಶುರುವಾಗುತ್ತೆ, ಇದೆಲ್ಲವನ್ನ ಹೇಳ್ತೀನಿ ಈಗ. ಮೋದಿ ಅವರ ಬದುಕಿನ ಮೂಲ ಮಂತ್ರವೇ ಆರೋಗ್ಯವೇ ನಿಜವಾದ ಸಂಪತ್ತು ಅನ್ನೋದು. ಸೊ ಮೋದಿಯವರ ಬೆಳಗಿನ ದಿನಚರಿಯನ್ನು ನೋಡಿದ್ರೆ ಎಲ್ರಿಗೂ ಅದು ಸ್ಫೂರ್ತಿ ತರುವಂಥದ್ದೇ. ಬೆಳಗ್ಗೆ 4:15 ಎದ್ದೇಳ್ತಾರೆ. 5 ಗಂಟೆ ಒಳಗಡೆ ಒಂದಷ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ. ಸೊ ಮೋದಿಯವರ ದಿನಚರಿ ಶುರುವಾಗೋದು ಹೀಗೆ. ಇದಾದ್ಮೇಲೆ ಮೋದಿ ಮಾಡೋದು ಯೋಗಾಭ್ಯಾಸ ಹಾಗೆ ಪ್ರಾಣಾಯಾಮ, ಸೂರ್ಯ ನಮಸ್ಕಾರವನ್ನು ಕೂಡ ಮಾಡ್ತಾರೆ. ಹಾಗೆ ನಿಮಗೆ ಗೊತ್ತಾ ಇದೆ, ಮೋದಿ ಅಂದಮೇಲೆ ಕೇವಲ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾನೆ ಇರ್ತಾರೆ, ನಿರಂತರವಾಗಿ ಪ್ರವಾಸದಲ್ಲೇ ಇರುತ್ತೆ. ಒಂದು ರೀತಿ ತುಂಬ ಒತ್ತಡದ ಜೀವನ ಶೈಲಿ ಕೂಡ ಇದ್ದೇ ಇರುತ್ತೆ. ಸೊ ಇಷ್ಟೊಂದು ಒತ್ತಡದ ಜೀವನ ಶೈಲಿ ಮಧ್ಯೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ, ಈ ಶಕ್ತಿಯ ಗುಟ್ಟು ಏನು ಅನ್ನೋದೇ ಒಂದಷ್ಟು ಮಂದಿಗೆ ಆಶ್ಚರ್ಯ ಆಗುತ್ತೆ. ಆಗಲೇ ಹೇಳಿದೆ, ಯೋಗವನ್ನು ಮಿಸ್ ಮಾಡದೆ ಮಾಡ್ತಾರೆ ಮೋದಿಯವರು ಅಂತ. ಯಾಕೆಂದರೆ ಕೇವಲ ಯೋಗ ಅನ್ನೋದು ಕೇವಲ ವ್ಯಾಯಾಮ ಅಲ್ಲ, ಅದು ಮನಸ್ಸಿಗೆ ಶಾಂತಿ ಹಾಗೆ ಏಕಾಗ್ರತೆಯನ್ನು ಕೊಡುತ್ತೆ ಅಂತ ಮೋದಿಯವರು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರ ದಿನನಿತ್ಯದ ರುಟೀನ್ನಲ್ಲಿ ಧ್ಯಾನ, ವಾಕಿಂಗ್ ಹಾಗೆ ಉಸಿರಾಟದ ಅಭ್ಯಾಸ ಕೂಡ ಸೇರ್ಕೊಂಡಿರುತ್ತೆ. ಇದರಿಂದ ದೀರ್ಘಕಾಲ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅಲ್ಲಿಂದ ಅವರಿಗೆ ಶಕ್ತಿ ಸಿಗುತ್ತೆ ಅಂತ. ಇನ್ನು ಆರೋಗ್ಯಕ್ಕೆ ವ್ಯಾಯಾಮದಷ್ಟೇ ಆಹಾರ ಕೂಡ ತುಂಬ ಮುಖ್ಯ ಅಲ್ವಾ. ಸೊ ಮೋದಿಜಿಯವರು ತುಂಬ ಸಿಂಪಲ್ ಆದಂಥ ಫುಡ್ ಸ್ಟೈಲನ್ನು ಫಾಲೋ ಮಾಡ್ತಾರೆ. ಹೇಳಿ ಕೇಳಿ, ಮೋದಿ ಅಂದರೆ ಸಸ್ಯಾಹಾರಿ ಅವರು. ಹಣ್ಣು, ತರಕಾರಿ, ಸೂಪ್ ಹೀಗೆ. ಜೊತೆಗೆ ಎಣ್ಣೆ ಕಮ್ಮಿ ಇರೋ ಊಟವನ್ನು ಹೆಚ್ಚು ಇಷ್ಟಪಡ್ತಾರೆ. ನೀರನ್ನು ಜಾಸ್ತಿ ಕುಡಿತಾರೆ. ಟೈಮ್ಗೆ ಸರಿಯಾಗಿ ಉಪವಾಸವನ್ನು ಮಾಡೋದನ್ನು ಮೋದಿಯವರು ಮರೆಯೋದಿಲ್ಲ. ಈ ಥರದ ಲೈಫ್ ಸ್ಟೈಲ್ ಮೋದಿಯವರ ಆರೋಗ್ಯದ ಹಿಂದಿರೋ ಶಕ್ತಿಯ ಗುಟ್ಟು ಅಂತ ಹೇಳ್ಬೋದು. ಹಣ್ಣು, ತರಕಾರಿ, ಸೂಪ್ಸ್ ಅಥವಾ ಕಮ್ಮಿ ಉಪ್ಪನ್ನು ಬಳಸೋದು, ಲೈಟ್ ಆಹಾರವನ್ನು ತಗೊಳ್ಳೋದು ಇವರ ಮೆನ್ಯೂ ಆಗಿರುತ್ತೆ. ಅದರಲ್ಲೂ ಮೋದಿಯವರು ಮಿತ ಆಹಾರಿ. ಮೋದಿಯವರೇ ಅನೇಕ ಸಲ ಹೇಳಿದ್ದಾರೆ, ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂದರೆ ಸರಳ ಜೀವನವನ್ನು ನಡೆಸಬೇಕು, ಜೊತೆಗೆ ಮಿತ ಆಹಾರವನ್ನು ಸೇವಿಸಬೇಕು ಅಂತ. ಜೊತೆಗೆ ಅವ್ರು ಕೊಡೋ ಸಂದೇಶ ಏನಂದ್ರೆ, ಫಿಟ್ನೆಸ್ ಅನ್ನೋದು ಶಿಸ್ತು, ಅದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಅಂತ. ಈ ಹಿಂದೆ ಅಂದರೆ 2014ರಲ್ಲಿ ಯುನೈಟೆಡ್ ಸೆಷನ್ಸ್ನಲ್ಲಿ ಅವರು ಮಾಡಿದಂಥ ಪ್ರಸ್ತಾಪದಿಂದ ಜೂನ್ 21ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ವಿಶ್ವವೇ ಆಚರಣೆ ಮಾಡ್ತಾ ಇದೆ. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಸಂಪೂರ್ಣ ಜಗತ್ತಿಗೆ ಆರೋಗ್ಯದ ಸಂದೇಶವನ್ನು ತಲುಪಿಸಿರೋ ಸಾಧನೆ ಅಂತಾನು ಕನ್ಸಿಡರ್ ಮಾಡಬಹುದು. ಇದರ ಜೊತೆಗೆ ಮೋದಿ ಅವರ ಕೆಲಸದ ಒತ್ತಡಗಳನ್ನು ಗಮನಿಸಿದ್ರೆ ಪ್ರತಿನಿತ್ಯ ಒಂದಷ್ಟು ಮೀಟಿಂಗ್ಸ್ ಇರುತ್ತೆ, ಬಹಳಷ್ಟು ಮಂದಿಯನ್ನು ಮೀಟ್ ಆಗ್ತಾ ಇರ್ತಾರೆ, ಫಾರಿನ್ ಟೂರ್ಗೆ ಅಂತ ಹೋಗ್ತಾ ಇರ್ತಾರೆ. ಇಷ್ಟೆಲ್ಲ ಮಾಡುವಾಗಲೂ ಅವರು ಯಾವಾಗಲೂ ಉತ್ಸಾಹದಿಂದ, ಚೈತನ್ಯದಿಂದ ಇರೋದನ್ನು ನಾವು ಗಮನಿಸಿರ್ತೀವಿ. ಇದೆಲ್ಲದಕ್ಕೂ ಕೂಡ ಕಾರಣ ಅವರ ಆಹಾರ ಶೈಲಿ ಜೊತೆಗೆ ಜೀವನ ಶೈಲಿ ಅಂತ ಆಗಲೇ ಹೇಳಿದ್ದೀನಿ. ಈ ಹಿಂದೆ ಅಮೆರಿಕ ಮೂಲದ ಪಾಡ್ಕಾಸ್ಟರ್ ಹಾಗೆ AI ಸಂಶೋಧಕ ಲೆಕ್ಸ್ ಫ್ರೀಡ್ಮನ್ ಅವರ ಜೊತೆಗೆ ಒಂದು ನೇರ ಸಂಭಾಷಣೆಯಲ್ಲಿ ಮೋದಿಯವರು ತಮ್ಮ ಉಪವಾಸದ ದಿನಚರಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ರು.
ಮೋದಿ ಅವರ ಉಪವಾಸದ ದಿನಚರಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ನಿಜಕ್ಕೂ ಇದನ್ನ ಫಾಲೋ ಮಾಡೋದಕ್ಕೆ ತುಂಬಾ ಮಂದಿಗೆ ಕಷ್ಟ ಆಗ್ಬಹುದು. ಆದ್ರೆ ಮೋದಿ ರೀತಿಯಲ್ಲೇ ನಾವು ಫಿಟ್ ಆಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಅಂದ್ರೆ ಒಂದಷ್ಟು ಮಂದಿ ಫಾಲೋ ಮಾಡೋ ಪ್ರಯತ್ನವನ್ನು ಕೂಡ ಮಾಡಬಹುದು. ಮೋದಿ ಅವರು ಪ್ರತಿ ವರ್ಷ ಚಾತುರ್ಮಾಸ್ಯ ಉಪವಾಸವನ್ನ ಆಚರಣೆ ಮಾಡ್ತಾರೆ. 4 ತಿಂಗಳ ಕಾಲ ಕಟ್ಟುನಿಟ್ಟಿನ ಉಪವಾಸ ಮಾಡ್ತಾರೆ. ಜೂನ್ ಮಧ್ಯಭಾಗದಿಂದ ದೀಪಾವಳಿ ತನಕ ಉಪವಾಸ ವ್ರತವನ್ನ ಆಚರಿಸ್ತಾರೆ. ಈ ಟೈಮ್ನಲ್ಲಿ ಅವರು ದಿನಕ್ಕೆ 1 ಹೊತ್ತು ಮಾತ್ರ ಆಹಾರ ತಿನ್ನೋದು. ಇನ್ನು ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ಕೂಡ ನಿಧಾನವಾಗಿ ಆಗೋ ಕಾರಣ ಈ ಉಪವಾಸ ತುಂಬಾ ಒಳ್ಳೇದನ್ಸುತ್ತೆ ಅನ್ನೋದು ಅನೇಕರ ಅಭಿಪ್ರಾಯ. ಇನ್ನು ನವರಾತ್ರಿ ಉಪವಾಸದ ದಿನಚರಿ ಬಗ್ಗೆ ಕೂಡ ಮೋದಿ ಮಾತನಾಡಿದ್ರು. ನವರಾತ್ರಿ ಉಪವಾಸದ ಟೈಮ್ನಲ್ಲಿ ಮೋದಿ ಸಂಪೂರ್ಣವಾಗಿ ಆಹಾರವನ್ನ ಬಿಡ್ತಾರೆ. ಹಾಗೆ 9 ದಿನಗಳ ತನಕ ಬಿಸಿ ನೀರನ್ನ ಮಾತ್ರ ಕುಡಿತಾರೆ. ಬಿಸಿ ನೀರನ್ನ ಕುಡಿಯೋದು ಯಾವಾಗ್ಲೂ ನನ್ನ ದಿನಚರಿಯ ಭಾಗ ಅಂತ ಮೋದಿ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಮೋದಿ ಚೈತ್ರ ನವರಾತ್ರಿ ಉಪವಾಸವನ್ನು ಕೂಡ ಮಾಡ್ತಾರೆ. ಅಲ್ಲಿ ದಿನಕ್ಕೆ ಒಮ್ಮೆ 9 ದಿನಗಳ ತನಕ ಒಂದೇ ರೀತಿಯ ಹಣ್ಣನ್ನ ತಿಂತಾರೆ. ಪಪ್ಪಾಯಿ ಹಣ್ಣನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ 9 ದಿನ ಅದೇ ಹಣ್ಣನ್ನ ತಿಂತಾ ಇರ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ರೆ ಬೇರೆ ಯಾವ ಹಣ್ಣನ್ನು ಕೂಡ ಮುಟ್ಟೋದಿಲ್ಲ. ದಶಕಗಳಿಗೂ ಹೆಚ್ಚು ಕಾಲ ಉಪವಾಸ ನಮ್ಮ ಜೀವನದಲ್ಲಿ ಆಳವಾಗಿ ಬೇರೂರಿರೋ ಕಾರಣದಿಂದ ಅದೊಂದು ರೀತಿ ಸಂಪ್ರದಾಯ ಕೂಡ ಆಗಿದೆ. ಅದನ್ನ ಈಗಲೂ ಕೂಡ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಉಪವಾಸ ದೇಹವನ್ನ ದುರ್ಬಲಗೊಳಿಸುತ್ತೆ ಅಂತ ಕೆಲವರು ಹೇಳಬಹುದು. ಆದರೆ ಮೋದಿ ಮನಸ್ಸು ಹಾಗೆ ಚೈತನ್ಯ ಎರಡನ್ನೂ ಕೂಡ ತುಂಬಾ ಆಕ್ಟಿವ್ ಆಗಿರುವುದಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ಉಪವಾಸದ ಮಹತ್ವವನ್ನ ಮೋದಿ ಅವರು ಹೇಳ್ಕೊಂಡಿರೋದು. ಉಪವಾಸ ಅನ್ನೋದು ಕೇವಲ ಊಟವನ್ನ ಬಿಡೋದಲ್ಲ, ದೇಹವನ್ನ ಮರು ಸಮತೋಲನಗೊಳಿಸೋದು ಹಾಗೆ ಇಚ್ಛಾಶಕ್ತಿಯನ್ನ ಸ್ಟ್ರಾಂಗ್ ಮಾಡುತ್ತೆ. ಜೊತೆಗೆ ಆಂತರಿಕ ಸಾಮರಸ್ಯವನ್ನು ಕೂಡ ಸಾಧನೆ ಮಾಡೋದಕ್ಕೆ ಉಪವಾಸ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಮೋದಿ ಹೇಳಿದ್ದಾರೆ. ಒಟ್ನಲ್ಲಿ ಭಾರತದ ಕೋಟ್ಯಾಂತರ ಯುವಕರು ಇವರನ್ನ ನೋಡಿ ಪ್ರೇರಣೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಮೋದಿ ಅವರ ಬದುಕು ಏನ್ ಹೇಳುತ್ತೆ ಅಂದ್ರೆ ದೇಶದ ಶಕ್ತಿ ಯುವಕರ ಶಕ್ತಿಯಲ್ಲಿದೆ, ಯುವಕರ ಶಕ್ತಿ ಅವರ ಆರೋಗ್ಯದಲ್ಲಿದೆ. ನಾವು ಪ್ರತಿದಿನ ಸ್ವಲ್ಪ ಟೈಮ್ನಾದ್ರೂ ವ್ಯಾಯಾಮಕ್ಕೆ ಅಂತ ಮೀಸಲಿಟ್ರೆ ನಮ್ಮ ಬದುಕು ಚೈತನ್ಯ ಪೂರ್ವಕವಾಗಿರುತ್ತೆ. ಹಾಗೆ ಮೋದಿಯವರಿಂದ ಕಲಿಯೋ ಪಾಠ ಒಂದೇ, ಆರೋಗ್ಯವನ್ನ ಕಾಪಾಡಿಕೊಳ್ಳಿ, ಫಿಟ್ನೆಸ್ ಅನ್ನ ಅಭ್ಯಾಸ ಮಾಡಿ. ದೇಹ ಹಾಗೆ ಮನಸ್ಸು ಬಲವಾದಾಗ ದೇಶ ಕೂಡ ಬಲವಾಗುತ್ತೆ ಅನ್ನೋದು. ಒಟ್ನಲ್ಲಿ ಮೋದಿಯವರು ಫಿಟ್ನೆಸ್ಗೆ ಯಾವ ರೀತಿಯಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದರಿಂದಾನೇ ಇವತ್ತಿಗೂ ಅವರು ತುಂಬಾ ಆರೋಗ್ಯವಾಗಿ ಜೊತೆಗೆ ತುಂಬಾ ಚೈತನ್ಯವಾಗಿ ಕಾಣಿಸ್ಕೊಳ್ಳೋದು. ಸೊ ನೀವು ಕೂಡ ಆರೋಗ್ಯದಾಯಕವಾಗಿರಬೇಕು, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತ ಅಂದ್ರೆ ಮೋದಿಯವರನ್ನ ಫಾಲೋ ಮಾಡ್ಬೋದು. ಯಾಕೆಂದ್ರೆ ಮೋದಿಯವರು ವಿಶ್ವಗುರು ಅಂತ ಮಾತ್ರ ಕರೆಸ್ಕೊಳ್ಳೋದಿಲ್ಲ, ಫಿಟ್ನೆಸ್ ಗುರು ಅಂತ ಕೂಡ ಕರೆಸ್ಕೊಳ್ತಾರೆ. ಸೊ ಫಿಟ್ನೆಸ್ಗಾಗಿ ಮೋದಿಯನ್ನ ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ ಕೂಡ ಹೆಲ್ದಿ ಆಗಿರುತ್ತೆ. साथियों, दुनिया के लोगों के लिए योग आज हमारे लिए केवल पार्ट ऑफ लाइफ नहीं है. प्लीज रिमाइंड, ये पार्ट ऑफ लाइफ नहीं है, बल्कि योग अब वे ऑफ लाइफ बन रहा है. हमारा दिन योग के साथ शुरू हो, इससे बेहतर शुरुआत क्या हो सकती है. लेकिन हमें योग को किसी एक खास समय और स्थान तक ही सीमित नहीं रखना है. हमने देखा भी है, हमारे यहां घर के बड़े, हमारे योग साधक दिन के अलग अलग समय में प्राणायाम करते हैं. कई लोग अपने ऑफिस में भी काम के बीच में कुछ देर दंडासन करते हैं, फिर दोबारा काम शुरू करते हैं. हम कितने भी तनावपूर्ण माहौल में क्यों न हो, कुछ मिनट का ध्यान हमें रिलैक्स कर देता है, हमारी प्रोडक्टिविटी को बढ़ा देता है. इसलिए हमें योग को एक अतिरिक्त काम के तौर पर नहीं लेना है. हमें योग को जानना भी है, हमें योग को जीना भी है. हमें योग को पाना भी है, हमें योग को अपनाना भी है, और हमें योग को पनपाना भी है. और जब हम योग को जीने लगेंगे, योग दिवस हमारे लिए योग करने का नहीं, बल्कि अपने स्वास्थ्य, सुख और शांति को सेलिब्रेट करने का माध्यम बन जाएगा.